SIR ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಭಾಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕು ಇರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಯಾಕೆಂದರೆ ನೋಟಿಫಿಕೇಷನ್ ಎಲ್ಲ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ, ಪ್ರತಿಯೊಬ್ಬರು ಅರ್ಜಿ ಕೊಡಬೇಕಾಗಿದೆ, ದಾಖಲೆ ಕೊಡಬೇಕಾಗಿದೆ. ಅವೆಲ್ಲ ಅಬ್ಜೆಕ್ಷನ್ಸು ಮತ್ತೊಂದೆಲ್ಲ ಲೇಟ್ ಆಗ್ಬೋದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತದೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಷನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅದು ಯಾವುದೂ ಸಿಗಲ್ಲ. ಅದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ. ಇವತ್ತು SIR ಜಾರಿ ಇದರ ಬಗ್ಗೆ ಖಂಡಿತವಾಗಿ ಇದು ದೇಶದಲ್ಲೇ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಚುನಾವಣೆ ನೋಡಿದಾಗ ಮತ್ತು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇದೆ, ಅದು ಇವತ್ತು ನಿಜವಾಗಲೂ ಸಂಶಯಾಸ್ಪದವಾದಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಇಲ್ಲ. ಮತ್ತು ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಯಾರೂ ಕೂಡ ಸಂಶಯ ಪಡ್ತಾ ಇರಲಿಲ್ಲ. ಯಾಕೆಂದರೆ ಅದು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದು ಇವತ್ತು BJP ಮಾಡ್ತಾಯಿದೆ. ಎಲ್ಲವನ್ನೂ ಉಪಯೋಗಿಸುವಂಥದ್ದು. ಈಗ ನೋಡಿ ನೀವು ಪಂಜಾಬ್ ಎಲೆಕ್ಷನ್ ಬರ್ತಾಯಿದೆ, ಅಲ್ಲಿ ಈಗ ED IT ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಅದು ಪಂಜಾಬ್ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕಕ್ಕೆ ಬರ್ತಾರೆ. ED IT ಬಂದು ಕೂತ್ಕೊಂಡು ಇಲ್ಲಿ BJPಗೆ ಹೇಗೆ ಹೆಲ್ಪ್ ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಇದು ಏನಾಗೋಗಿದೆ, ಎಲ್ಲ ಸಂಸ್ಥೆಗಳನ್ನು ಇವರು ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗೋಗಿದೆ. ಆದರೆ ಕರ್ನಾಟಕದಲ್ಲಿ ಈಗ SIR ಇದಕ್ಕೆ ಚುನಾವಣಾ ಆಯೋಗ ನೋಡಿ, ಚುನಾವಣಾ ಆಯೋಗ ಅದರ ಒಂದು ಏನು ಆದೇಶ ಇರ್ತದೆ ಅದು ಪಾಲನೆ ಆಗಲೇಬೇಕಾಗ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು. ಆದರೆ ಅದರಲ್ಲಿ ಇರುವಂಥ ವಿಷಯಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮತ್ತು ವೆಸ್ಟ್ ಬೆಂಗಾಲ್ ಆದಂಥ ರೀತಿಯಾಗಿ ಇಲ್ಲಿ ಏನು ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ವೋಟರ್ ಲಿಸ್ಟಲ್ಲಿ ಇದ್ದಂಥ ಹೆಸರುಗಳನ್ನು ಅವರು ಅದನ್ನು ಪೂರ್ತಿಯಾಗಿ ತೆಗೆದುಹಾಕ್ಬಿಟ್ರು. ಸುಮಾರು 29 ಲಕ್ಷ ಜನ ಟ್ರೈಬ್ಯುನಲ್ ಮುಂದೆ ಅರ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ವೋಟ್ ಇದೆ ಅಂತ. ಅದರಲ್ಲಿ ಇತ್ಯರ್ಥ ಆಗಿದ್ದು ಕೇವಲ 1,000 ಎಷ್ಟೋ ಚಿಲ್ಲರೆ ವೋಟು. ಉಳಿದಿರೋದೆಲ್ಲ ಇನ್ನೂ ತೀರ್ಮಾನವೇ ಆಗಲಿಲ್ಲ. ಆ ಟ್ರೈಬ್ಯುನಲ್ ಜಡ್ಜ್ಗಳು ಹೇಳ್ಬಿಟ್ರು ನಮಗೆ 4 ವರ್ಷ ಆದರೂ ಕೂಡ ಇದನ್ನು ನಾವು ಹೇರ್ ಮಾಡೋಕ್ಕಾಗಲ್ಲ. ಮತ್ತು 29 ಲಕ್ಷ ಜನರ ವೋಟ್ ಎಲ್ಲಿಗೆ ಹೋಯ್ತು? ಈಗ ಏನಾಯ್ತು ಅದರದ್ದು? ಈಗ ಒಂದು ವೋಟನ್ನು ನಾವು ಕಳ್ಕೊಂಡಾಗ ಮತ್ತು ಅದಕ್ಕೆ ಪರ್ಯಾಯ ಮಾರ್ಗ ಏನು, ಯಾವ ರೀತಿ ಅದನ್ನೇ ಏನು ಮಾಡ್ತಾರೋ ಗೊತ್ತಿಲ್ಲ ಇವರು.